ನಮ್ಮ ಇನ್ಸ್ಟಾಗ್ರಾಮ್ ಪೇಜು 1K ಫಾಲೋವರ್ಸಿಗೆ ಹತ್ರ ಇದ್ದೀವಿ. ಇನ್ನೂ ರೀಚ್ ಆಗಿಲ್ಲ, ಹತ್ರ ಇದ್ದೀವಿ. ಆ್ಯಕ್ಚುಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು 2024 ಸೆಪ್ಟೆಂಬರಲ್ಲಿ. 1 ಇಯರ್ ಮೇಲೇ ಆಯಿತು, ಇನ್ನೂ 1K ರೀಚ್ ಆಗಿಲ್ಲ. ಕಾರಣ ನಾನೇ, ಯಾಕಂದ್ರೆ ಸ್ವಲ್ಪ ಟೈಮ್ ಕೊಡ್ತಿಲ್ಲ ನಾನು ಸರಿಯಾಗಿ. ಏನಾದರೂ ನಿಮ್ಗೆ ವ್ಯಾಲ್ಯೂ ಆ್ಯಡೆಡ್ ಏನಾದರೂ ವೀಡಿಯೋ ಮಾಡ್ಬೇಕು, ಈ ಥರ ಮಾಡ್ಬೇಕಂತಂದ್ರೆ ಇವಾಗ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್. ಯಾಕಂದ್ರೆ ನಮಗಂತಂದೇಳಿ ಒಂದು ಕೆಲಸ ಐತಿ, ಬೇಯಕ್ಕಂತಂದೇಳಿ ಒಬ್ಬ ಮ್ಯಾನೇಜರ್ ಅದನ್ನು, ಮುಗ್ಸಕ್ಕಂತಂದೇಳಿ ಒಂದು ಟಾರ್ಗೆಟ್ ಐತಿ. ಇದೆಲ್ಲದರ ನಡುವೆ ವೀಕ್ಲಿ 2 ಟೈಮ್ಸ್ ಕ್ಲಾಸ್. ಇಷ್ಟರೊಳಗೆ ನನಗೆ ಸಿಗೋದು ಸ್ವಲ್ಪ ಟೈಮು. ಆ ಟೈಮ್ನೊಳಗೆ ನಾನು ಈ ಥರ ವೀಡಿಯೋ ಮಾಡ್ತೇನೆ. ನೋಡಾಗ ಕಾನ್ಕಾಲ್ ಸ್ಟಾರ್ಟ್ ಆಯ್ತೇನೆ ಮೋಸ್ಟ್ಲಿ, ಇಲ್ಲ ಆ್ಯಕ್ಚುಲಿ ಈ ಥರ ಇರ್ತೈತೆ. ಬೆಳಗ್ಗೆ ವಾಕಿಂಗ್ ಬಂದಾಗ ಎಲ್ಲ ಇಕ್ವಿಪ್ಮೆಂಟ್ಸ್ ಇಟ್ಕೊಂಬಂದು ಈ ಥರ ವೀಡಿಯೋ ಮಾಡೋದು. ಇಷ್ಟು ಕಷ್ಟಪಟ್ಟು ಯಾಕೆ ಮಾಡ್ತಿದ್ದೆ ಅಂತಂದರೆ ನನಗೆ ಈ ಥರ ವೀಡಿಯೋ ಮಾಡ್ಬೇಕು ಅನ್ನೋದು ಒಂದು ಪ್ಯಾಷನ್. ಆ್ಯಕ್ಚುಲಿ ನಾನು ಇಂಟ್ರೋವರ್ಟ್. ನನ್ನ ಒಪಿನಿಯನ್ನ ಎಲ್ಲೋ ಒಂದು ಕಡೆಗೆ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಹಂಗಾಗಿ ಈ ಥರ ವೀಡಿಯೋ ಮಾಡ್ತೇನೆ. ನೀವು ಯಾರನ್ನ ಹೊಸ್ದಾಗಿ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿರೋದಾಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾಗೆ ಹೊಸ್ದಾಗಿ ಬಂದಿರೋರು, ಕಡಿಮೆ ಫಾಲೋವರ್ಸ್ ಇದ್ದಾರೆ, ಕಡಿಮೆ ವ್ಯೂಸ್ ಬರ್ತಿದ್ದಾವೆ ಅಂತಂದೇಳಿ ಡಿಸಪಾಯಿಂಟ್ ಆಗೋಕ್ಕೆ ಹೋಗ್ಬೇಡ್ರಿ. ನೀವು ಹಾಕಿರೋ ಎಫರ್ಟು, ಹಾರ್ಡ್ ವರ್ಕು ಮತ್ತು ನೀವು ಸ್ಪೆಂಡ್ ಮಾಡಿರೋ ಟೈಮು ಯಾವತ್ತೂ ನಿಮಗೆ ವೇಸ್ಟ್ ಮಾಡಲ್ಲ. ಅದು ರಿಟರ್ನ್ಸ್ ಬಂದೇ ಬರ್ತೈತಿ. ಸ್ವಲ್ಪ ವೇಟ್ ಮಾಡಿರಿ, ಪೇಷನ್ಸ್ ಇರಲಿ. ಈ ಥರ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದು 2020ರಿಂದನೂ ಅಂದ್ಕೊಂಡು ಸ್ವಲ್ಪ ಮಾತಾಡೋಕ್ಕೆ ಮುಜುಗರ ಆಗಿ ಬಿಟ್ಬಿಟ್ಟಿದ್ದೆ. ಆಮೇಲೆ ತುಂಬ ಕಂಪ್ಲೇಂಟ್ಸ್ ಇದ್ದವು ನನಗೆ. ಏನಂತಂದ್ರೆ ನನ್ನ ಹತ್ರ ಫೋನ್ ಇಲ್ಲ, ಸರಿಯಾದ ಫೋನ್ ಇಲ್ಲ, ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಈ ಥರ ತುಂಬ ಕಂಪ್ಲೇಂಟ್ಸ್ ಹೇಳ್ಕೊಂಡು ನಾನೇ ಡ್ರಾಪ್ ಮಾಡಿದ್ದೆ. ಬಟ್ ಆಮೇಲೆ ಮಾಡ್ತಾ ಗೊತ್ತಾಯಿತು ಅದು ಏನು ಮ್ಯಾಟ್ರ್ ಆಗಲ್ಲ. ಕಂಟಿನ್ಯೂ ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಅದು ಡೇ ಬೈ ಡೇ ಇಂಪ್ರೂವ್ ಆಗೇ ಆಗ್ತೈತಿ. ನಾನು ಅದಕ್ಕೆ ಡ್ರಾಪ್ ಮಾಡಿದ್ದು. ನೋಡಿದರೆ ಏನು ಅನ್ಕೊಂತಾರೆ ಹಿಂಗೆ ಅನ್ಕೊಂಡು ಬಿಟ್ಟಿದ್ದೆ. ಜನಗಳದ್ದು ತಲೆ ಕೆಡ್ಸ್ಕೊಬಾರ್ದು ಆಲ್ಮೋಸ್ಟ್. ಯಾಕಂದ್ರೆ 30 ವರ್ಷ ಆಗೈತೆ ಅಂದ್ರೆ ಆಯ್ತು ಬಿಡು, ನಿಂದು ವಯಸ್ಸು ಮುಗೀತಿ, ಇನ್ನೇನು ಮುಗಿದು ಹೊತ್ತು ಮುದಿಯೋನಾದಿನಿ ಏನಂತ ಅಂತಾರೆ. ಅದೇ 30 ವರ್ಷಕ್ಕೆ ನಾವು ಸತ್ತು ಹೋದ್ನಿ ಅಂದ್ರೆ ಇನ್ನೂ ಸಣ್ಣ ವಯಸ್ಸು ನೋಡಿ, ಈಗ ಸತ್ತುಬಿಟ್ಟ ಅಂತ ಅಂತಾರೆ. ಅದಕ್ಕೆ ಜನಗಳು ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋದು ಹೇಳೋದಾಗಲ್ಲ. ಹಂಗಾಗಿ ಅವ್ರದ್ದು ಆದಷ್ಟು ಇಗ್ನೋರ್ ಮಾಡೋದು ಬೆಟ್ರ್. ನಮ್ಗೇನು ಬೇಕೋ ಅದನ್ನ ಮಾಡ್ಕೊಂತ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಸಲುವಾಗೆಲ್ಲ ನಾವೇನು ಬೇಕಾದರೂ ಮಾಡಬೇಕಾಗತ್ತೆ. ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ. ನಾನು ಇದರಿಂದ ಏನೋ ಮಾಡಬೇಕು, ಏನೋ ಆಗ್ಬೇಕಂತಲ್ಲ. ನಾನು ಈ ಥರ ಮಾಡೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್. ಈ ಡಿಪ್ಲೊಮಾ ಮುಗಿದ್ಮೇಲೆ ಮಾಡಿದರೆ ಹೆಂಗೆ ಆತ್ಮಶಾಂತಿ ಬರುತ್ತಾ, ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಉಳಿದಿರೋ ಟೈಮ್ನೊಳಗೆ ಸ್ವಲ್ಪ ಈ ಥರ ಮಾಡಿ ಏನೋ ಒಂದು ನಿಮಗೆ ಇನ್ಫಾರ್ಮೇಷನ್ ಆಗಲಿ ಏನೇ ಆಗಲಿ ಹಂಚ್ಕೊಳ್ಳೋದು ನನಗೆ ಇದೊಂದು ಆತ್ಮಶಾಂತಿ ಅಷ್ಟೇ.